ಎಲ್ರಿಗೂ ನಮಸ್ಕಾರ. ಸುಮಾ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿನಲ್ಲಿ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದು ನೋಡೋಣ. ನಾನಿಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಆಗಿದೆ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಇಷ್ಟ ಇಲ್ಲ ಅನ್ನೋರು ಎಣ್ಣೆ ಅಥವಾ ಬೆಣ್ಣೆ ಆದರೂ ಉಪಯೋಗಿಸ್ಕೋಬೋದು, ಚೆನ್ನಾಗಿರತ್ತೆ. 1 ಕಪ್ಪಷ್ಟು ಬಾದಾಮಿ, 1 ಕಪ್ಪಷ್ಟು ಗೋಡಂಬಿ. ನಾನಿಲ್ಲಿ ಎಲ್ಲ ಕಪ್ಪಿನ ಅಳತೆನಲ್ಲೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗರಿ ಗರಿ ಆದರೆ ಸಾಕು. 1 ಕಪ್ಪಷ್ಟು ದ್ರಾಕ್ಷಿ, 1 ಕಪ್ಪಷ್ಟು ಅಂಜೂರ. ಡ್ರೈ ಫ್ರೂಟ್ಸು ನಿಮಗೆ ಯಾವ್ದು ಇಷ್ಟ ಇರುತ್ತೋ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಈ ಥರ ಬಿಸಿ ಆದರೆ ಸಾಕು. ಮತ್ತು 1 ಕಪ್ಪಷ್ಟು ಡೇಟ್ಸ್ ಹಾಕ್ಕೊತಾ ಇದ್ದೀನಿ. ಡೇಟ್ಸು ಅದ್ರ ಜೊತೆಗೆ ಹಾಕ್ಕೊಂಡ್ರೆ ಇದು ಸ್ವಲ್ಪ ಮೆದು ಇರುತ್ತಲ್ವ, ಅದು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಇದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬಿಸಿ ಆದರೆ ಸಾಕು. ಬಿಸಿ ಆರಿದೆ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದನ್ನು ಫೈನಾಗೆಲ್ಲ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ, ಮತ್ತು ತುಂಬಾ ತರಿಯಾಗೂ ಮಾಡ್ಕೊಂಡು ಮೀಡಿಯಮ್ ಈ ಥರ ಇದ್ದರೆ ಸಾಕು. ನೀವು ನೋಡ್ಕೊಳ್ಳಿ, ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಇಷ್ಟ ಆದರೆ ಸಾಕು. ನಾನು ಯಾವ ಕಪ್ಪಲ್ಲಿ ನಾನು ಕೊಬ್ಬರಿ ತೊಗೊತೀನೋ ಆ ಕಪ್ಪಲ್ಲಿ 3/4 ಕಪ್ಪಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ಳೋಣ ಸಾಕು. ಇದು ಪಾಕ ಬರೋದೇನು ಬೇಡ, ಈ ಥರ ಆದರೆ ಸಾಕು. ನೋಡ್ಕೊಳ್ಳಿ, ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಸೋದಿಸ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಇದರಲ್ಲೇನು ಕಸ ಇರಲಿಲ್ಲ, ಹಾಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅದೇ ಕಪ್ಪಲ್ಲೇ ನಾನು 1/4 ಕಪ್ಪಷ್ಟು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಮತ್ತು ಡ್ರೈ ಫ್ರೂಟ್ಸು, ಅದರಲ್ಲಿ 1 ಕಪ್ಪು ಡ್ರೈ ಫ್ರೂಟ್ಸ್ ಹಾಕಿದೆ. ಮಿಕ್ಸಿಗೆ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಇದರಲ್ಲಿ ಪಾಕ ಬರಬೇಕು. ಪಾಕ ಅಂದರೆ ನಮಗೆ ಉಂಡೆ ಕಟ್ಟೋ ಅಷ್ಟು ಪಾಕ ಬರಲೇಬೇಕು, ಇಲ್ಲ ಅಂದರೆ ಸ್ವಲ್ಪ ದಿನ ಇಡೋಕ್ಕಾಗಲ್ಲ, ವಾಸನೆ ಬಂದುಬಿಡುತ್ತೆ. ಸ್ವಲ್ಪ ಪಾಕ ಬರೋವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಕೈ ಆಡ್ತಾ ಇರಬೇಕು. ನೋಡಿ, ನಾನು ಸ್ವಲ್ಪ ತ್ಯಾವ ಮಾಡ್ಕೊಂಡಿದ್ದೀನಿ. ಕೈನ ತ್ಯಾವ ಮಾಡಿಕೊಂಡು ಅದನ್ನು ಮುಟ್ಟಿದ್ರೆ ಸಾಕು, ಅಂಟ್ಕೊಳ್ಳಲ್ಲ. ಉಂಡೆ ಆರಾಮಾಗಿ ಕಟ್ಕೋಬೋದು. ಬಿಸಿ ಆರೋಕ್ಕೂ ಮುಂಚೆನೇ ಚೆನ್ನಾಗಿ ಉಂಡೆ ಕಟ್ಕೊಳ್ಳಿ. ನಾನು ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಕಟ್ಕೊತಾ ಇದ್ದೀನಿ. ನನ್ನ ಕ್ವಾಂಟಿಟಿನಲ್ಲಿ ಇದು ಒಂದು 35ರಿಂದ 40 ಉಂಡೆ ಆಗಿದೆ. ಇಷ್ಟು ಕ್ವಾಂಟಿಟಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಕೂದಲು ಉದುರೋ ಸಮಸ್ಯೆ ಇರುತ್ತೆ, ಮತ್ತು ಈ ಸಮರಲ್ಲಂತೂ ಸ್ಕಿನ್ನಂತೂ ಗ್ಲೋನೇ ಹೊಟ್ಟೋಗಿರುತ್ತೆ, ಅವ್ರಿಗೆಲ್ಲ ತುಂಬ ಒಳ್ಳೆಯದು. ಕೈಕಾಲು ನೋವು ಇರುತ್ತೆ ಅವ್ರಿಗೂ ಕೂಡ ದಿನ ಒಂದು ಹಾಲಿನ ಜೊತೆ 1 ಉಂಡೆ ತಿಂದರೆ ಸಾಕು. ಎಳ್ಳು ನಾವು ಅದಕ್ಕೆ ಹಾಕ್ಕೋಬೋದು. ನಾನು ಎಳ್ಳು ಅದಕ್ಕೆ ಹಾಕಲಿಲ್ಲ, ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಈ ಥರ ಉಂಡೆನ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ಕೊಬ್ಬರಿನೂ ಅಷ್ಟೇ, ಕೊಬ್ಬರಿನಲ್ಲಿ ಈ ಥರ ಮಾಡಿಟ್ಕೊಂಡ್ರೆ, ಈ ಬೇಕ್ರಿನಲ್ಲಿ ನೋಡಿದಾಗ ಡ್ರೈ ಫ್ರೂಟ್ಸಲ್ಲಿ ಮೇಲೆ ಕೊಬ್ಬರಿ ಎಲ್ಲ ಹಾಕಿರ್ತಾರಲ್ಲ, ಅದೇ ಥರ ಫೀಲ್ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.